ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದಿಷ್ಟು ದಿನದಿಂದ ನೀವೆಲ್ಲ ನೋಡ್ತಿದ್ರಿ ಯೂಟ್ಯೂಬ್ ಒಳಗಡೆ ಒಂದು ಸರ್ಕ್ಯುಲರ್ ಭಾಳ ಅಂದರೆ ಭಾಳ ಸ್ಪ್ರೆಡ್ ಆಗ್ತಾ ಬರ್ತಿತ್ತು. ಸೊ ಇವತ್ತು ಅದರ ಬಗ್ಗೆನೇ ನಾನು ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಿರೋದು. ಸೊ ಏನಪ್ಪ ಅಂತಂದಮೇಲೆ ಮತ್ತೆ ಪ್ಯಾರಾಮೆಡಿಕಲ್ ಪೋಸ್ಟ್ನ BSF ಅಂಡರಲ್ಲಿ ನಮಗೆ ರಿಕ್ರೂಟ್ಮೆಂಟ್ನ ಮಾಡ್ಕೋತಿದ್ದಾರೆ ಅಂಥೇಳಿ ಒಂದು ಸರ್ಕ್ಯುಲರ್ನ ಬಂದಿರುವಂಥದ್ದು. ಇದನ್ನು ನೀವು ನೋಡೇ ಇರ್ತೀರ. ಯಾವುದು BSF ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ, ಓಕೆನಾ. ಇದರೊಳಗಡೆ ಯಾವ್ಯಾವ ಪೋಸ್ಟ್ಗೆಲ್ಲ ಅವರು ಪೋಸ್ಟ್ನ ಕರಿತಿದ್ದಾರೆ ಅಂದಮೇಲೆ ಸ್ಟಾಫ್ ನರ್ಸ್ ಆಯಿತು, ಫಾರ್ಮಸಿ ಆಯಿತು, ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ರೇಡಿಯೋಗ್ರಾಫರ್, ಇವು 4 ಪೋಸ್ಟ್ದವ್ರಿಗೂ BSFದವರು ರಿಕ್ರೂಟ್ಮೆಂಟ್ನ ಮಾಡಿಕೊಳ್ಳೋ ಚಾನ್ಸಸ್ ಇರೋದು. ವೇಕೆನ್ಸಿ ಇವು 4 ಪೋಸ್ಟಿಗೂ ಒಂದೊಂದು ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂಥೇಳಿ ಅದನ್ನು ಇನ್ನು ಸ್ವಲ್ಪ ದಿನದಲ್ಲೇ ಯಾವುದು ಅನೌನ್ಸ್ನ ಮಾಡೋ ಚಾನ್ಸಸ್ ಇರೋದು. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂದಮೇಲೆ ಅಫಿಷಿಯಲ್ ನೋಟಿಫಿಕೇಷನ್ ಇದು ಜನವರಿ ಇಲ್ಲ ಫೆಬ್ರವರಿ ಮಂತ್ ಒಳಗಡೆ ಬರೋ ಚಾನ್ಸಸ್ ಇರುವಂಥದ್ದು. ಆನ್ಲೈನ್ ಅಪ್ಲಿಕೇಶನ್ ಡೇಟ್ಸ್ ಬರೋದು ಫೆಬ್ರವರಿ ಮಾರ್ಚ್. ಅಪ್ಲಿಕೇಶನ್ ಮೋಡ್ ಬರೋದು ಆನ್ಲೈನ್ ಒಳಗಡೆನೇ ನಾವು ಅಪ್ಲಿಕೇಶನ್ನ ಹಾಕುವಂಥದ್ದು. ಇದರೊಳಗಡೆ ಚಲನ್ ಆಯಿತು, ಆಮೇಲೆ DD ಆಯಿತು. ಈ ಥರ ಯಾವುದೇ ಕಾರಣಕ್ಕೂ ಈ ಥರ ಮೋಡನ್ನ ಇವ್ರು ಯಾವುದೇ ಕಾರಣಕ್ಕೂ ಆ್ಯಕ್ಸೆಪ್ಟನ್ನ ಮಾಡೋದಿಲ್ಲ, ಆಯಿತಾ. ಇವು 4 ಪೋಸ್ಟಿಗೆ ಅಂಥೇಳಿ ಇದ್ರನ್ನ ಅವರೇನು ಮಾಡಿದ್ದಾರೆ, ಕ್ವಾಲಿಫಿಕೇಷನ್ನ ಇಟ್ಟಿರುವಂಥದ್ದು. ಸ್ಟಾಫ್ ನರ್ಸಿಗೆ ಐದರ್ GNM ಇಲ್ಲ BSc ನರ್ಸಿಂಗ್ ಕಂಪಲ್ಸರಿ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ಆಮೇಲೆ ಫಾರ್ಮಸಿಸ್ಟ್ ನೀವೇನಾದರೂ ಮಾಡ್ತೀರಂದಮೇಲೆ ಡಿಪ್ಲೊಮಾ ಆರ್ ಯಾವುದು ಡಿಗ್ರಿ ಫಾರ್ಮಸಿ ಕಂಪಲ್ಸರಿ ಬೇಕು. ಲ್ಯಾಬ್ ಟೆಕ್ನಿಷಿಯನ್ಸ್ ಯಾರು ಬೇಕು ಅಂದಮೇಲೆ ಸಿಂಗಲ್ ಡಿಪ್ಲೊಮಾ ಆಗಿದ್ದವರು ಇಲ್ಲಿ ಸ್ಟೂಡೆಂಟ್ಸ್ ಎಲಿಜಿಬಲ್ ಬರುವಂಥದ್ದು. ರೇಡಿಯೋಗ್ರಾಫರ್ ಎಕ್ಸ್ರೇ ಅಂತೇಳಿ ನಾವೇನು ಕರಿತೀವಲ್ಲ, ಅವರು ಡಿಪ್ಲೊಮಾ ಇನ್ ರೇಡಿಯೋಗ್ರಫಿ. ರೇಡಿಯೋಗ್ರಫಿ ಯಾರು ಕಂಪ್ಲೀಟ್ನ ಮಾಡಿರ್ತಾರೋ ನಿಮ್ಮ ಸಬ್ಜೆಕ್ಟ್ಸ್ ಆಲ್ರೆಡಿ ರೇಡಿಯೋಗ್ರಫಿ 1 ರೇಡಿಯೋಗ್ರಫಿ 2 ಅಂತೇಳಿ ಇರುತ್ತಲ್ಲ, ಅಂಥ ಒಂದು ಪರ್ಸನ್ ಈ ಒಂದು ಕ್ವಾಲಿಫಿಕೇಷನ್ಸ್ ಯಾರು ಕಂಪ್ಲೀಟ್ನ ಮಾಡಿರ್ತಾರೋ ಅವರೆಲ್ಲರೂ ಈ ಒಂದು ಪೋಸ್ಟಿಗೆ ಎಲಿಜಿಬಲ್ ಬರುವಂಥದ್ದು. ಏಜ್ ಲಿಮಿಟ್ ಬರುತ್ತೆ 18 to 30 years. ಆಮೇಲೆ ಸೆಲೆಕ್ಷನ್ಸ್ ಪ್ರೊಸೆಸ್ ಕೊಟ್ಟಿದ್ದಾರೆ. ಯಾವುದು ರಿಟರ್ನ್ ಎಕ್ಸಾಮಿನೇಷನ್ಸ್, ಸ್ಕಿಲ್ ಟೆಸ್ಟ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್. ಈ 3 ಪ್ರೊಸೆಸ್ನ ನಾನು ಹೇಳ್ತಾ ಬರ್ತೀನಿ ನೋಡಿ. ಇವಾಗ ರಿಟರ್ನ್ ಎಕ್ಸಾಮಿನೇಷನ್ಸ್ ಅಂದ ಮೇಲೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. 70 ಮಾರ್ಕ್ಸ್ ನಿಮ್ಮದು ಸ್ಪೆಸಿಫಿಕ್ ಇರುತ್ತೆ. ಮೀನ್ಸ್ ನೀವು ಏನು ಕಲ್ತಿದ್ದೀರ ಅದರ ಬೇಸ್ ಮೇಲೆ 70 ಮಾರ್ಕ್ಸ್ ಬರುತ್ತೆ. ಇನ್ನು 30 ಮಾತ್ರ ಯಾವುದು ಜನರಲ್ ಆಗಿ ಬರುವಂಥ ಕ್ವಶನ್ಸ್. ಇನ್ನು ಸ್ಕಿಲ್ ಟೆಸ್ಟ್ ಅಂತ ಬಂದಿತ್ತಂದ ಮೇಲೆ ನೀವು ಆ ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ಎಕ್ಸ್ಪೀರಿಯನ್ಸ್ ಇದೇನೋ ಏನಿಲ್ಲೋ, ಎಷ್ಟು ಎಕ್ಸ್ಪರ್ಟ್ ಇದ್ದೀರಾ ಅಂತೇಳಿ ಚೆಕ್ನ ಮಾಡುವಂಥ ಟೆಸ್ಟೇ ನಮ್ದು ಯಾವುದು ಸ್ಕಿಲ್ ಟೆಸ್ಟ್. ಈಗ ನಿಮಗೆ ಏನಾದರೂ RBC ಏನಾದರೂ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ಯಾವ ಥರ ಚೆಕ್ನ ಮಾಡ್ತೀರಿ, ಏನೇನು ಆ್ಯಡ್ನ ಮಾಡ್ತೀರಿ, ಎಷ್ಟು ಫಾಸ್ಟಾಗಿ ಮಾಡ್ತೀರಾ ಅಂತೇಳಿ ಚೆಕ್ನ ಮಾಡುವಂಥ ಟೆಸ್ಟು ನಮ್ಮದು ಸ್ಕಿಲ್ ಟೆಸ್ಟ್. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್, ನಿಮಗೇನಾದರೂ ಹೆಲ್ತ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದೇನೋ ಏನಿಲ್ಲೋ ಅಂಥೇಳಿ ಯೂರಿನ್ ಟೆಸ್ಟ್ನ ಮಾಡೋದು, ಐ ಎಕ್ಸಾಮಿನೇಷನ್ಸ್ ಮಾಡೋದು. ಇವೆಲ್ಲನೂ ಚೆಕ್ನ ಮಾಡ್ಕೊಂತ ಬರುವಂಥದ್ದು. ಸ್ಯಾಲ್ರಿ ಬರುತ್ತೆ. ಈಗ ಪ್ರೆಸೆಂಟ್ ನಮ್ಮದು ಯಾವ ಪೇ ಕಮಿಷನ್ ಇದೋ ಆ ಪೇ ಕಮಿಷನ್ ಇವರೇ ಮಾಡ್ತಿದ್ದಾರೆ, ಪೇಮೆಂಟ್ನ ಮಾಡ್ತಾ ಬರ್ತಿರುವಂಥದ್ದು. ನೆಕ್ಸ್ಟ್ ಬರೋದಾದರೆ ಇಲ್ಲಿ ವೇಕೆನ್ಸಿ ಇವೆಲ್ಲ ಪೋಸ್ಟ್ನೆಲ್ಲನೂ ಇವರೇ ಮಾಡ್ತಿದ್ದಾರಪ್ಪ ಅಂದಮೇಲೆ ಫುಲ್ಲು ನಾವು ಮಾಡ್ತಾ ಬರ್ತಿರುವಂಥ ಸ್ಟಾಫ್ ನರ್ಸು, ಫಾರ್ಮಸಿಸ್ಟು, ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ರೇಡಿಯೋಗ್ರಾಫರ್. ಇದನ್ನೆಲ್ಲನೂ ನಾವು ಯಾವುದು ಒಂದು 15 ಡೇಸಿಂದನೂ ನಮ್ಗೆ ಯಾವುದು ಈ ಒಂದು ನೋಟಿಫಿಕೇಷನ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಬರ್ತಿತ್ತು. ಹೌದಾ ಫ್ರೆಂಡ್ಸ್? ಇದನ್ನು ನಾನು ಇನ್ನೊಮ್ಮೆ ಕನ್ಫರ್ಮ್ನ ಮಾಡ್ತೀನಿ. ಇದು ಅಫಿಷಿಯಲಿ ಇನ್ನೂ ರಿಲೀಸ್ ಆಗಲಾರದಂಥ ಯಾವುದು ಸರ್ಕ್ಯುಲರ್. ಇದು ಯಾವುದೇ ಕಾರಣಕ್ಕೂ ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವುದು ಈ ಒಂದು ನೋಟಿಫಿಕೇಷನ್ ಯಾವುದೇ ಕಾರಣಕ್ಕೂ ಬಂದಿರೋದಿಲ್ಲ. ಅದಕ್ಕಂತೇಳಿ ಇದನ್ನು ಯಾವುದೇ ಕಾರಣಕ್ಕೂ ಬಿಲೀವನ್ನ ಮಾಡಬೇಡಿ. ಅಫಿಷಿಯಲಿ ಯಾವುದು ರಿಲೀಸ್ ಆಗುತ್ತೋ ಅದನ್ನಷ್ಟೇ ನಾವು ಬಿಲೀವನ್ನ ಮಾಡಲಿಕ್ಕೆ ನಮಗೆ ಪಾಸಿಬಲ್ ಆಗುವಂಥದ್ದು, ಓಕೆನಾ. ಬಟ್ ಈ ಪೋಸ್ಟ್ ಅಂತರೂ ಕರೆಯೋದಂತರೂ 100%. ಬಟ್ ಇವೆಲ್ಲನೂ ಯಾವಾಗ ಆಗುತ್ತೆ ಅಂದಮೇಲೆ ಈ ಜನವರಿ ಮಿಡ್ ಒಳಗಡೆ ಈ ಒಂದು BSF ಪ್ಯಾರಾಮೆಡಿಕಲ್ ವೇಕೆನ್ಸಿನ ರಿಲೀಸ್ನ ಮಾಡೋ ಚಾನ್ಸಸ್ ಇರೋದು. ಓಕೆನಾ ಫ್ರೆಂಡ್ಸ್, ಹೋಪ್ ನಿಮಗೆ ಇದು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಇದರ ರಿಲೇಟೆಡ್ ನಿಮಗೇನಾದ್ರು ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ನ ಮಾಡಿ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.